ನಿಂತ್ಕೋ. ಅಕ್ಕ ನಿನ್ನ ಭಾರಿ ಹೊಗಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಕಳ್ಳ, ಈ ಮದ್ವೆಗೆ ನನ್ನ ಒಪ್ಪಿಗೆ ಐತೆ ಅಂತ 7 ಕರೆದಿದ್ಲು. ನೋಡು ಮಹೇಶ, ಸಿಂಪಲ್ ಆಗಿ ಮದ್ವೆ ಮಾಡ್ಕೊಡ್ತೀನಿ ಅಂತ ಕೇಳ್ದೆ, ಅದಕ್ಕೆ ನಾನು ಒಪ್ಕೊಂಡಿವ್ನಿ. ನಂದಂತ ಬೀಗರು ನಿಂಗೆ ಯಾರೆಲ್ಲ ಸಿಗ್ತಾರೆ? ಚಾನ್ಸೇ ಇಲ್ಲ ಕಣಕ. ಬೀಗ್ತಿ ಅಂದ್ರೆ ನೀನು. ನಿನ್ನ ಬೀಗ್ತಿ ಆಗಿ ಪಡೆಯೋಕೆ ನಾನು 7 ಜನ ಪುಣ್ಯ ಮಾಡಿರ್ಬೇಕು. ಸರಿ, ಸಿಂಪಲ್ ಮದ್ವೆ ಅಂತ ಶಾಸ್ತ್ರ ಗಿಸ್ತ್ರ ಮಿಸ್ ಮಾಡಂಗಿಲ್ಲ ಮಹೇಶ. ನಂಗೆ ಸಂಪ್ರದಾಯ ಅಂದ್ರೆ ಶಾನೆ ಇಷ್ಟ ನೋಡು. ಲಕ್ಷ್ಮಿನ್ ನಂಬ್ಕೊಂಡಿರೋ ಜನಕ್ಕೆ ಇವೆಲ್ಲ ಶಾನೆ ಮುಖ್ಯ. ನೋಡ್ಲಾ, ನನ್ ಸೊಸೆಗ್ ಮಾಡ್ಬೇಕಾಗಿರೋ ಶಾಸ್ತ್ರ ಅಂದ್ರೆ ಬಳೆ ಶಾಸ್ತ್ರದಿಂದ ಹಿಡಿದು ಶೋಭನ ಶಾಸ್ತ್ರದವರೆಗೂ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಬೇಕು. ಖಂಡಿತಕ್ಕ, ಒಂದು ಶಾಸ್ತ್ರನೂ ತಪ್ಪಲ್ಲ. ಚಿಕ್ಕದಾಗಾದ್ರೂ ಮಾಡೇ ಮಾಡ್ತೀನಿ. ನೀನೇ ಕೊಟ್ಟಿದೀಯಲ್ಲಕ್ಕ. ಅಷ್ಟೆಲ್ಲ ಅಷ್ಟರಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿ ಎಲ್ಲ ಶಾಸ್ತ್ರನೂ ಮಾಡ್ತೀನಿ ಅಕ್ಕ. ಶಾಸ್ತ್ರ ಅಂದ್ರೆ ಮಹೇಶನ್ ಮನೆ ಮದುವೆಯಲ್ಲಿ ಅಂತ ಹೊಸ ಗಾದೆನೆ ಸೃಷ್ಟಿ ಆಗ್ಬೇಕು, ಹಂಗ್ ಮಾಡ್ತೀನಿ. ಸರಿ, ನಾನೇನ್ ಬರ್ತೀನಿ ಕಣ್ಲ. ಅಕ್ಕ, ಊಟ ತಿನ್ಕೊಂಡು ಹೋಗು. ಊಟನ ಹೊಟ್ಟೆ ಶಾನೆ ತುಂಬೋಗದೆ ಕಣ್ಲ, ಬೇಡ ನಂಗೆ. ಏ ಎದ್ ಬರ್ಲೆ. ಅಳಿ ಅಂದ್ರೆ ಅಕ್ಕ ಹೋದ್ರು. ನಿಮಗೆ ಹೋಗ್ಬರ್ತೀನಿ ಅಂತ ಹೇಳಕ್ ಕೂತಿದ್ದೆ ಮಾವ. ತುಂಬಾ ಫೀಲಿಂಗ್ ಆಗೋಗಿದೆ. ಎಣ್ಣೆ ಹಾಕ್ಲೇಬೇಕು. ಏನೇ ಹೇಳಿದೆ ಅವ್ರ ಹತ್ರ? ಮದ್ವೆ ಇಷ್ಟ ಅಂದೇನೆ. ಮಾತಾಡೆ, ನಿನ್ನೆ ಕೇಳ್ತಾ ಇರೋದು. ಹೌದಮ್ಮ, ಒಪ್ಕೊಂಡೆ. ನಿಜವಾಗ್ಲು ಏನೇ ಹೇಳ್ತಿದೀಯಾ? ಅವಳೇ ಹೇಳ್ತಾ ಇಲ್ವೇನೆ ಇಷ್ಟ ಅಂತ. ನಾನು ಆವತ್ತೇ ಹೇಳಿದ್ದೆ, ಹೆಣ್ಣು ಮಕ್ಕಳು ಮೊದಲು ಹಠ ಮಾಡ್ತಾರೆ, ಆಮೇಲೆ ತಾನಾಗೇ ಸರಿ ಹೋಗ್ತಾರೆ ಅಂತ. ಈಗ ನೀನ್ ನನ್ನ ಇಷ್ಟಪಟ್ಟಿಲ್ವಾ? ಆವತ್ತು ಏನ್ ಪ್ರೀತಿ ಇತ್ತು, ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾ ಇದೀಯಾ ಅಲ್ವಾ? ಒಳ್ಳೇದಾಗ್ಲಮ್ಮ. ಆರಾಧನಾ, ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ. ಇವತ್ತಿಂದ ನೀನು ನನ್ನ ಹೆಂಡತಿ ಮಗಳೆಲ್ಲ ನನ್ನ ಮಗಳು, ಮಗಳೇ ಅಂತ ಕರಿತೀನಿ. ಥ್ಯಾಂಕ್ ಯು. ಮದುವೆ ತಯಾರಿ ಮಾಡಬೇಕು. ಆರಾಧನಾ, ನೋಡಿ ಮೂರ್ತಿ, ಏನು ಸಿಕ್ಕಿಲ್ಲ ತಾನೆ? ನೀವು ನನ್ನ ಮಗಳ ಮೇಲೆ ಅನುಮಾನ ಪಟ್ಟಿದ್ದು ಸುಮ್ಮನೆ ಆಯ್ತಲ್ವಾ? ನಿಜಾನೇ, ಅದಕ್ಕೆ ಅದನ್ನ ಬಗೆಹರಿಸ್ಕೊಂಬರೋಣ ಅಂತಲೇ ಕೇಳಿದೆ. ವಿಷಯ ಅದಲ್ಲ ಮೂರ್ತಿ, ನನ್ನ ಮಗಳ ಮೇಲೆ ನೀವ್ ಯಾಕೆ ಆತರ ಸಂಶಯ ಪಟ್ರಿ? ಅವ್ರು ಅಂತದೇನ್ ಮಾಡಿದ್ಲು ನಿಮ್ಗೆ? ಏನಾಯ್ತು? ಯಾಕೆಲ್ರು ಒಂಥರ ನಿಂತಿದ್ದೀರ? ನೋಡಿಯಪ್ಪ, ಈ ಮೂರ್ತಿ ಅಂಕಲ್ ಪದೇ ಪದೇ ನನ್ನೇ ಟಾರ್ಗೆಟ್ ಮಾಡ್ತಾರೆ. ಈ ಸತಿ
ಅದ್ಯಾವುದೋ ನನ್ನ ಪೆನ್ ಡ್ರೈವ್ ಅಲ್ಲಿ ಎವಿಡೆನ್ಸ್ ಇದೆ ಅಂತೆ, ಅದನ್ನ ನಾನು ಮುಚ್ಚಿಟ್ಟಿದ್ದೀನಂತೆ. ನನ್ನ ಹತ್ರ ಇರೋ ಎಲ್ಲ ಪೆನ್ ಡ್ರೈವು ತರಿಸಿದ್ದಾರೆ. ಅದು ನನ್ನ ಪರ್ಸನಲ್ ಸ್ಪೇಸ್ ಅಲ್ವಾ ಡ್ಯಾಡ್? ಪೊಲೀಸರ ಥರ ಬಂದು ಇಡೀ ಮನೆ ಸರ್ಚ್ ಮಾಡೋದು ಸರಿನಾ? ಸ್ವಲ್ಪ ಇರು ಅಮಲ. ಹೌದಾ ಮೂರ್ತಿ, ಅಮಲ ಹತ್ರ ಎವಿಡೆನ್ಸ್ ಇದೆಯಾ? ಅದು ಧರ್ಮ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಎವಿಡೆನ್ಸ್ ಇದೆಯಲ್ಲ ತಂದ್ಕೊಡು ಅಂತ ಕೇಳಿದೆ ಅಷ್ಟೇ. ನಾನು ಬರ್ತೀನಿ. ಏಯ್, ಅಲ್ಲ, ವಿಷಯ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ ರೀ, ರಾಜಿಗೇನೋ ಸಂಬಂಧಪಟ್ಟಿರೋ ವಿಷಯ ಅಮ್ಮು ಹತ್ರ ಇದೆ ಅಂತ ಮೂರ್ತಿ ಹೇಳ್ಕೊಂಡು ಬಂದರು. ಅಮ್ಮು ಹತ್ರ ಅದೇನೋ ಪೆನ್ ಡ್ರೈವ್ ಇದೆಯಂತೆ, ಅದನ್ನ ಈಸ್ಕೊಡು ಅಂತ ಹೇಳಿದ್ರು. ನನಗಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಅದಕ್ಕೆ ನಾನು ಅಮ್ಮನೇ ಕರೆದು ಕೇಳಿದೆ, ಅವ್ರಿಗೆ ಅದೇನು ಬೇಕೋ ಅದನ್ನು ಕೊಡು ಅಂತ. ಅವಳು ಅದೇನೋ ಪೆನ್ ಡ್ರೈವ್ ತಂದು ಕೊಟ್ಲು, ಆದರೆ ಅದರಲ್ಲಿ ಮೂರ್ತಿಗೆ ಏನೂ ಸಿಗಲಿಲ್ಲ. ಅದಕ್ಕೆ ನನ್ನ ಮಗಳ ಮೇಲೆ ಸಂಶಯ ಪಡೋದು ಸರಿಗಿಲ್ಲ, ನನಗೆ ಅದು ಇಷ್ಟ ಆಗಲ್ಲ ಅಂತ ನಾನು ಮೂರ್ತಿ ಅವ್ರಿಗೆ ಹೇಳ್ತಾ ಇದ್ದೆ. ಅಷ್ಟೇ ವಿಷಯ ರೀ. ನೀವು ಮೂರ್ತಿ ಅಂಕಲ್ನ ತುಂಬಾ ಸಪೋರ್ಟ್ ಮಾಡ್ತೀರಪ್ಪ. ಅವ್ರನ್ನ ತಲೆ ಮೇಲೆ ಇಟ್ಕೊಂಡಿದ್ದೀರಾ, ಅದಕ್ಕೆ ಅವ್ರು ಈ ತರ ಆಡೋದು. ನಿಮ್ ಫ್ರೆಂಡ್ ಅಂದ್ ಮಾತ್ರಕ್ಕೆ ಯಾವಾಗ ಬೇಕಾದ್ರೂ ಬಂದು ಎವಿಡೆನ್ಸ್ ಎವಿಡೆನ್ಸ್ ಅನ್ಬೋದಾ? ದಿಸ್ ಇಸ್ ಟೂ ಮಚ್ ಅಪ್ಪ. ರೇವತಕ್ಕ, ನೀನ್ ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಅಳ್ತಾ ಇದೀಯಾ. ಆರಾಧನ ಆಚೆ ಹೆಂಗ್ ಆಡ್ತಿದ್ದಾಳೆ ಗೊತ್ತಾ? ಅವಳಿಗೇನೋ ಆಗ್ಬಿಟ್ಟಿದೆ. ಅವಳನ್ನ ನೋಡಿದ್ರೆ ನಂಗೆ ಭಯ ಆಗ್ತಿದೆ ರೇವತಕ್ಕ. ನಿನ್ಗೆ ಭಯ ಆಗ್ತಿದೆ, ನನಗ್ ಭಯ ಸಂಟ ಎರಡೂ ಆಗ್ತಿದೆ. ಅವಳು ಯಾವತ್ತೂ ಹೀಗ್ ನಡ್ಕೊಂಡವಳಲ್ಲ. ಅವ್ರ ಅತ್ತೆ ಹತ್ರ ಹೋಗಿ ಈ ಮದುವೆ ಇಷ್ಟ ಅಂತ ಹೇಳ್ ಬಂದಿದ್ದಾಳೆ. ಇಲ್ಲಿ ನೋಡಿದ್ರೆ ಹೀಗ್ ನಡ್ಕೋತಾ ಇದ್ದಾಳೆ. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಅರ್ಥ ಆಗ್ತಿಲ್ಲ? ಮೊದ್ಲು ಈ ಮದ್ವೆನ ನಿಲ್ಸು. ಆಯ್ತು, ನಿಲ್ಸೋಣ. ಹೇಗ್ ನಿಲ್ಸೋದು ಅಂತ ನೀನೇ ಹೇಳು. ಇದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿ ನನ್ ತಲೆ ಕೆಟ್ಟೋಗ್ತಿದೆ. ಇಲ್ಲೆಲ್ಲೋ ಇಟ್ಟಿದ್ದೆ, ಹೇಗ್ ಮಿಸ್ ಆಯ್ತು? ಏನ್ ಹುಡುಕ್ತಿದ್ಯಮ್ಮ? ಪೆನ್ ಡ್ರೈವ್ ಸ್ಯಾಂಡಿ. ನೆನ್ನೆ ಮೂರ್ತಿ ಅಂಕಲ್ ಎವಿಡೆನ್ಸ್ ಇದೆ ಅಂತ ಗಂಟು ಬಿದ್ದಿದ್ರಲ್ಲ, ಆ ಒಂದೇ ಪೆನ್ ಡ್ರೈವ್ ಮಿಸ್ ಆಗಿದೆ. ನಿನ್ನೆ ಸಿಕ್ಕಾಕೊಂಡೇ ಬಿಟ್ಟೆ ಅನ್ಕೊಂಡಿದ್ದೆ, ಆದ್ರೆ ಒಂದ್ ಪೆನ್ ಡ್ರೈವೇ ಮಿಸ್ ಆಗಿತ್ತು. ನಿನ್ನೆ ಒಳ್ಳೇದಾಯ್ತು ಅನ್ಕೊಂಡೆ, ಆದ್ರೆ ಇವತ್ತು ಸಿಕ್ತಿಲ್ಲ. ಈಗೇನ್ ಅನ್ಕೋಬೇಕು ಗೊತ್ತಾಗ್ತಿಲ್ಲ. ಯಾರಾದ್ರೂ ತಗೊಂಡಿರ್ತಾರ? ರೂಮಲ್ಲಿರೋ ಪೆನ್ ಡ್ರೈವ್ ಎಲ್ಲಿಗೆ ಹೋಗುತ್ತೆ? ಅದಕ್ಕೇನು ಕಾಲಿದ್ಯಾ ನಡ್ಕೊಂಡೋಗೋದಿಕ್ಕೆ? ಏನ್ ತಮಾಷೆನಾ? ತಮಾಷೆ ಅಲ್ಲ ಅಮ್ಮೋ, ನೆನ್ನೆ ಮೂರ್ತಿ ರೂಮಲ್ಲೇ ಓಡಾಡ್ತಿದ್ರು. ವಾಟ್? ಮೂರ್ತಿ ಅಂಕಲ್ ರೂಮಲ್ಲಿ ಓಡಾಡ್ತಿದ್ರ? ಹೌದೇ? ಹಾಗಿದ್ರೆ ಅವರೇ ತಗೊಂಡಿರ್ಬೇಕು. ಒಂದ್ ನಿಮಿಷ. ಇದೇನಾ ಪೆನ್ ಡ್ರೈವ್? ಇನ್ನೊಂದ್ಸತಿ ಇಂಥ ಪ್ರ್ಯಾಂಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನು ಚಮಕ್ ಕೊಟ್ಟು ತಮಾಷೆ ನೋಡ್ತಿದ್ಯಾ? ವಾಟ್ ಈಸ್ ದಿಸ್ ಅಮ್ಮೋ? ನಿನ್ಸಿನ್ ಸೇವ್ ಮಾಡಿದೆ, ಪೆನ್ ಡ್ರೈವ್ನ ಸೇವ್ ಮಾಡಿದೆ. ಸೇವ್ ಮಾಡಿದಕ್ಕೆ ಏಡ್ ತಿಂತಿರೋದು ಇದೇ ಫಸ್ಟ್ ಟೈಮ್ ನಾನು. ಮೊದ್ಲೇ ಹೇಳ್ಬೋದಿತ್ತಲ್ಲ, ಸುಮ್ನೆ ಅನ್ನೆಸೆಸರಿಯಾಗಿ ಟೆನ್ಷನ್ ಆದೆ. ಪ್ಲೀಸ್, ಸೀರಿಯಸ್ ವಿಷಯದಲ್ಲಿ ನನಗೆ ಈ ಥರ ತಮಾಷೆ ಮಾಡೋದು ಚೂರು ಇಷ್ಟ ಆಗಲ್ಲ. ನಾವು ಹಗ್ಗದ ಮೇಲಲ್ಲ, ದಾರದ ಮೇಲೆ ನಡೀತಿದ್ದೀವಿ. ಈಗ್ಲೂ ಆಗ್ಲೂ ಹರಿದೋಗತ್ತೆ ಅನ್ನೋ ಥರ
ನನಗನ್ನಿಸ್ತಿರತ್ತೆ ಅದರ ಮಧ್ಯೆ ನೀನ್ ಬೇರೆ ಬ್ಲೇಡ್ ತಗೊಂಡು ದಾರ ಕಟ್ ಮಾಡ್ಬಿಡ್ತೀನಿ ಅಂದ್ರೆ ಹೇಗಿರುತ್ತೆ ಹೇಳು? ಕೂಲ್ ಡೌನ್ ಅಮ್ಮು. ಮೂರ್ತಿ ಮೇಲೆ ನನಗೆ ಯಾವಾಗಲೂ ಡೌಟ್ ಇತ್ತು. ಅದಕ್ಕೆ ಈ ಪೆನ್ ಡ್ರೈವ್ನ ಸೇಫ್ ಆಗಿ ಎತ್ತಿಟ್ಟೆ. ಅದು ಇವಾಗ ಹೆಲ್ಪಿಗೆ ಬಂತು. ಓಕೆ, ಈಗ ನಿನ್ನ ಪ್ಲಾನ್ ಏನು ಹೇಳು? ನಿನಗೆ ಅಪ್ಪನ ಚೇರ್ ಬೇಕಾಗಿತ್ತು, ಅದಕ್ಕೋಸ್ಕರ ರಾಜ್ನ ಆಚೆ ಹಾಕ್ದೆ. ರಾಜ್ ಈಗಾಗಲೇ ಮನೆಯಿಂದ ಆಚೆ ಹೋಗಿ 1 ತಿಂಗಳು ಮೇಲಾಯ್ತು. ಈ ಮನೇಲಿ ಏನಾದ್ರು ಚೇಂಜಸ್ ಆಯ್ತಾ? ನೋ. ಈಗ ಮುಂದೇನು? ಬರೀ ರಾಜ್ ಆಚೆ ಹೋದ್ರೆ ಸಾಕಾಗಲ್ಲ ಸಂಡಿ, ಅದು ಜಸ್ಟ್ ಪ್ರಿಪ್ರೇಷನ್ ಅಷ್ಟೇ. ಇನ್ನೇನಾದ್ರೂ ಆಗ್ಬೇಕು ಅಂತಿದ್ರೆ ನಮ್ ಮುಂದೆ ಇರೋ ಇನ್ನೊಂದು ತೊಂದ್ರೆನ ನಿವಾರಿಸ್ಬೇಕು. ಏನದು ತೊಂದರೆ? ನೀನ್ ಬೇರೆ ಸಾಲದಕ್ಕೆ ಆ ಮಾಣಿಕ್ಯನ್ ಬಿಟ್ಟು ರಾಜ್ನ ಹುಡುಕಿಸ್ತಿದ್ಯಾ. ಲಿಂಕ್ ಅರ್ಥ ಮಾಡ್ಕೋ ಸ್ಯಾಂಡಿ. ರಾಜ್ ಮತ್ತೆ ಮೂರ್ತಿ ಅಂಕಲ್ ಕನೆಕ್ಟೆಡ್ ಇದ್ದಾರೆ, ಮೂರ್ತಿ ಅಂಕಲ್ ಮತ್ತೆ ಡ್ಯಾಡ್ ಕನೆಕ್ಟೆಡ್ ಇದ್ದಾರೆ. ಡ್ಯಾಡ್ ಮೂರ್ತಿ ಅಂಕಲ್ ಮಾತು ಕೇಳ್ತಾರೆ. ಸೊ ರಾಜ್ನ ಈ ಮನೆಯಿಂದ ಪರ್ಮನೆಂಟ್ ಆಗಿ ಆಚೆ ಹಾಕ್ಬೇಕು ಅಂದ್ರೆ ಅವನ್ ನನಗ್ ಸಿಗ್ಬೇಕು. ಜೊತೆಗೆ ಮೂರ್ತಿ ಅಂಕಲ್ನ ಎಲಿಮಿನೇಟ್ ಮಾಡಬೇಕು. ಆಗ ಈ ಇಡೀ ಸಾಮ್ರಾಜ್ಯ ನಂದು. ಚಂದ್ರಣ್ಣ, ನಿಮ್ಗ ಮೂಟೆ ಒಂದ್ ತಂದ್ಕೊಡ್ತೀನಿ ರೀ. ಅಮ್ಮ, ಅರವಿಂದವ್ರೆ, ಯಾಕ್ರಿ ಇಷ್ಟೊಂದು ಅರ್ಜೆಂಟು? ಅರ್ಜೆಂಟ್ ಏನಿಲ್ಲ, ಇದೆಲ್ಲ ಬೇಗ ಮುಗ್ದು ಹೋಗ್ಲಿ ಅಂತ ಅಷ್ಟೇ. ಸರಿ ಆಯ್ತು, ಸ್ವಲ್ಪ ನೋಡ್ಕೊಂಡು ಓಡಾಡಿ. ನಾನ್ ಎಷ್ಟೇ ನೋಡ್ಕೊಂಡು ಓಡಾಡಿದ್ರು ತಳ್ಳೋ ಜನ ಇರುವಾಗ ಕೆಳಗಡೆ ಬೀಳೋದಿನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಏನ್ ಮಾಡೋದು? ಬಿದ್ರು ಎದ್ದು ಓಡಾಡ್ಬೇಕು, ಅದೇ ಅಲ್ವಾ ಜೀವನ. ನೋಡಿ, ನಿಮ್ ಮದ್ವೆ ಮಾಡಿಸ್ತಿರೋದಕ್ಕೆ ದುಡ್ಡಿನ ಜೊತೆಗೆ ಈ ತರ ಬಿಟ್ಟಿ ಫಿಲಾಸಫಿನೂ ಸಿಕ್ತಿರತ್ತೆ. ಅದೇ ತಗೊಂಡ್ರೆ ಇದು ಫ್ರೀ. ರಾಜಲಕ್ಷ್ಮಿ, ನೀನೇನು ಬೇಜಾರಾಗ್ಬೇಡಪ್ಪ. ನನ್ನ ಮಗಳಿಗೆ ಅಹಂಕಾರ. ನಾನೇನೋ ನನ್ನ ಮಗಳು ಅಂತ ಇಷ್ಟು ದಿನ ಸಹಿಸ್ಕೊಂಡು ಬಂದಿದ್ದೀನಿ. ಪ್ರೀತಿಯಿಂದ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಮದುವೆಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ. ಯಾರಿಗೆ ಕೃತಜ್ಞತೆ ಇಲ್ಲದೆ ಇದ್ರು ಅಪ್ಪ ಅನ್ನಿಸ್ಕೊಂಡು ನಾನು ಕೆಲಸ ಮಾಡಬೇಕಲ್ಲ ರಾಜಲಕ್ಷ್ಮಿ.